ಅವ್ರು ಬಂದಿರೋದು ಬೇಲ್ ಮೇಲೆ ಅಂತವರಿಗೆ ಕೊಡ್ತಾರೆ ಮಂತ್ರಿ ಖಾತೆನೆ ಅಂದ್ರೆ ಭ್ರಷ್ಟ ಸರ್ಕಾರದ ಬಗ್ಗೆ ಮಾತಾಡಕ್ಕೆ ಅವಮಾನ ಆಗ್ತದೆ. ಸಿದ್ದರಾಮಯ್ಯನವರು ಒಪ್ಕೊಂಡು ಅವತ್ತು ನೈತಿಕತೆ ಹೊತ್ತು ಅವ್ರು ಏನು ರಾಜೀನಾಮೆಯನ್ನ ಪಡ್ಕೊಂಡಿದ್ರು ನಾಗೇಂದ್ರ ಅವ್ರದ್ದು, ನಮ್ಮ ದುಡ್ಡನ್ನ ತಿನ್ಬಿಟ್ಟು ಅವ್ರ ರಾಜೀನಾಮೆದಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಉಗ್ರ ಹೋರಾಟವನ್ನ ನಾವೆಲ್ಲ ಇನ್ನು ಮುಂದಕ್ಕೆ ಮಾಡ್ತೀವಿ. ಎಲೆಕ್ಷನ್ಗೋಸ್ಕರನು ಇನ್ವೆಸ್ಟ್ ಮಾಡ್ಕೊಂಡು ಈ ತರ ಮೋಸ ಮಾಡಿರೋ ದೃಷ್ಟ ಸರ್ಕಾರ ನಮ್ಗೆ ಅವಶ್ಯಕತೆ ಇಲ್ಲ. ನಾಗೇಂದ್ರ ಅವರು ಕಳ್ಳ, ಅವರು ರಾಜೀನಾಮೆ ಕೊಡಲೇಬೇಕು. ನೋಡಿ, ನಾವು ಸತತವಾಗಿನೂ ಒಂದು ವಾರದಿಂದನೂ ನಾವು ಎಲ್ಲರೂ ಎಲ್ಲ ಜಿಲ್ಲೆಗಳಲ್ಲಿನೂ ಕೂಡ ನಾವು ಧರಣಿಗೆ ಕೂತ್ಕೊಂಡಿದ್ದೇವೆ. ಮುಂದೆ ಹಿಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಸದನದಲ್ಲಿ ಒಪ್ಕೊಂಡಿದ್ದಾರೆ. ಅವ್ರು ಹೇಳಿದ್ರು 187 ಕೋಟಿ ಅಲ್ಲ 89 ಕೋಟಿ 63 ಲಕ್ಷ ಅಂತ ಒಪ್ಕೊಂಡಿದ್ದಾರೆ. ಒಪ್ಕೊಂಡು ಅವತ್ತು ನೈತಿಕತೆ ಹೊತ್ತು ಅವ್ರು ಏನು ರಾಜೀನಾಮೆಯನ್ನ ಪಡ್ಕೊಂಡಿದ್ರು ನಾಗೇಂದ್ರ ಅವ್ರದ್ದು, ಇವತ್ತಿನ ಮುಖ್ಯಮಂತ್ರಿಗಳು ತಮ್ಮ ಸಂಪುಟ ಸಭೆ ಇದರಲ್ಲಿ ದರ್ಜೆಯಲ್ಲಿ ನಾಗೇಂದ್ರ ಅವರಿಗೆ ಯಾಕೆ ಅವರು ಸಂಪುಟ ದರ್ಜೆಯನ್ನ ಕೊಟ್ರು ಅನ್ನೋದು ನಮ್ಮ ಪ್ರಶ್ನೆ. ಆರೋಪಿತರಾಗಿರುವವರು ಇನ್ನು ನಿರಪರಾಧಿ ಅಂತ ಯಾವುದೇ ನ್ಯಾಯಾಲಯ ಅವರಿಗೆ ತೀರ್ಮಾನ ಕೊಟ್ಟಿಲ್ಲ. ಅವರು ಬೇಲಿಂದ ಆಚೆ ಬಂದವರು. ಅಂತವರನ್ನ ಅವತ್ತು ನೈತಿಕತೆ ಇದ್ದ ಸರ್ಕಾರಕ್ಕೆ ಇವತ್ತು ಆ ನೈತಿಕತೆ ಪ್ರಶ್ನೆ ನಮ್ಮ ಇಡೀ ಕರ್ನಾಟಕ ಜನತೆಗೆ ಬಂದಿದೆ. ಈ ರೀತಿ ಬಂಡತನದಿಂದ ನಡ್ಕೊಂತಾ ಇರೋ ಸರ್ಕಾರಕ್ಕೆ ನಾವು ಧಿಕ್ಕರಿಸ್ತೇವೆ. ನಾವಷ್ಟೇ ಅಲ್ಲ, ಜನತಾ ಪಾರ್ಟಿಯ ಪಕ್ಷದ ಕಾರ್ಯಕರ್ತರು ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆ ಈ ನಡತೆಯನ್ನ ನಾವು ಧಿಕ್ಕರಿಸ್ತೇವೆ. ಆ ಕಾರಣಕ್ಕಾಗಿನೇ ಇವತ್ತು ನೋಡಿದ್ರಿ ನೀವೆಲ್ಲರೂ ಅಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಇರ್ಬೋದು ಅಥವಾ ಅಶ್ವಥ್ ನಾರಾಯಣ ಅವರವರು ಇರ್ಬೋದು, ಈ ರೀತಿ ಎಲ್ಲ MLCಗಳು, ನಮ್ಮ ಪಕ್ಷದ MLCಗಳು, MLAಗಳು ಎಲ್ಲರೂ ಕೂಡ ಅಲ್ಲಿ ಬಂದು ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಇವತ್ತು ಪ್ರತಿಭಟನೆಯನ್ನ ಉಗ್ರ ಹೋರಾಟವನ್ನ ಮಾಡಿದೀವಿ. ಆ ಉಗ್ರ ಹೋರಾಟದ ಪ್ರತಿಫಲಕ್ಕೆ ಇವತ್ತು ಸರ್ಕಾರ ನಮ್ಮನ್ನ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದೆ. ನಾವು ಈ ಹೋರಾಟವನ್ನು ನಿಲ್ಲಿಸುವ ಪ್ರಶ್ನೆನೇ ಇಲ್ಲ. ನಾಗೇಂದ್ರ ಅವರು ಕಳ್ಳ, ಅವರು ರಾಜೀನಾಮೆ ಕೊಡಲೇಬೇಕು. ರಾಜೀನಾಮೆ ಕೊಡೋ ತನಕನೂ ಈ ಹೋರಾಟ ಮುಂದುವರಿತದೆ ಅಂತ ಹೇಳಿ ನಾನು ಹೇಳಿಕೆ ಇಷ್ಟಪಡ್ತೀನಿ. ಅಪಾದಿತ ವ್ಯಕ್ತಿ ಈಗ ಮತ್ತೆ ನಾಗೇಂದ್ರ ಅವರು ರಾಜಕೀಯದಲ್ಲಿ ಮಿನಿಸ್ಟರ್ ಆಗಿರೋದು ಎಂತ ಹೇಳಕ್ಕಾಗದಿರುವಂತ ಅವಮಾನ ಅಲ್ಲರಿ. 187 ಕೋಟಿ ನಾವು ನುಂಗಿದೀವಿ, ಅದ್ 80 ಅಂತ ಕೂತು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಅವರು ಕೂಡ ಇನ್ನ ಕೋರ್ಟಲ್ಲಿ ಸೆಷನ್ ಇದಿದೆ. ಅವ್ರು ಬಂದಿರೋದು ಬೇಲ್ ಮೇಲೆ ಅಂತವರಿಗೆ ಕೊಡ್ತಾರೆ ಇದನ್ನ ಮಂತ್ರಿ ಖಾತೆನೆ ಅಂದ್ರೆ ಸರ್ಕಾರದ ಭ್ರಷ್ಟ ಸರ್ಕಾರದ ಬಗ್ಗೆ ಮಾತಾಡಕ್ಕೆ ಅವಮಾನ ಆಗ್ತದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರತಿ ಹಂತದಲ್ಲೂ ಅವಮಾನ. ಬಿಡದಿ ವಿಚಾರ ತಗೊಂಡ್ ಬಂದ್ರು, ಅಲ್ಲೂ ಅವಮಾನ ಮಾಡಿದ್ರು. ನೂರಾರು ರೈತರ ಜಮೀನನ್ನ ಸುಮಾರು 40,000 ಎಕರೆಯನ್ನ ವಶಪಡಿಸ್ಕೊಂತ ಇದ್ದಾರೆ. ಅಲ್ಲೂ ರಿಯಲ್ ಎಸ್ಟೇಟ್ ಮಾಡಕ್ ಹೊರಟಿದ್ದಾರೆ. ಇಲ್ಲಿ ಅಪರಾಧಿತ ವ್ಯಕ್ತಿಯನ್ನ ಮಿನಿಸ್ಟರ್ ಮಾಡ್ತಿದ್ದಾರೆ. ಇದರ ವಿರುದ್ಧ ನಮ್ಮ ಬಿಜೆಪಿ ನೇತೃತ್ವದ ಸರ್ಕಾರ ಈ ಎಲ್ಲ ಮಹಿಳೆಯರು, ನಮ್ಮ ಯಾರು ಅಶ್ವಥ್ ನಾರಾಯಣ ಅವರು ಮತ್ತೆ ಶ್ರೀರಾಮುಲು ಸರ್, ವಿರೋಧ ಪಕ್ಷದ ನಾಯಕರಾದಂತಹ ಅಶ್ವಥ್ ನಾರಾಯಣ ನೇತೃತ್ವದಲ್ಲಿ ಬೃಹತ್ ಮಟ್ಟದ ಹೋರಾಟದಲ್ಲಿ ನಾವು ಕೂಡ ಭಾಗಿಸಿದ್ವಿ. ಯಾವುದೇ ಕಾರಣಕ್ಕೂ ನಾಗೇಂದ್ರ ಅವರನ್ನ ಸದನದಲ್ಲಿ ಇಟ್ಕೋಬಾರ್ದು. ಅವರು ರಾಜೀನಾಮೆ ಕೊಡಲೇಬೇಕು. ಬಂಡೆ ಅವರೇ, ನಿಮ್ಮ ಮೇಲೆ ನೂರಾರು ಭರವಸೆ ಇಟ್ಕೊಂಡಿದ್ರು. ಬಟ್ ನೀವು ಕೂಡ ಇಂಥ ಅನ್ಯಾಯದಲ್ಲಿ ತೊಡಗಿಸ್ಕೊಂಡಿದ್ದೀರಾ. ನೀವು ಯಾವುದೇ ಕಾರಣ ಕರ್ನಾಟಕದ ಜನತೆಗೆ ಅವಮಾನ ಮಾಡ್ತಿದ್ದೀರಾ. ಅವರ ಫಸ್ಟ್ ರಾಜೀನಾಮೆ ಕೊಡಿಸಿ ಮುಂದಿನ ಸದನದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಭ್ರಷ್ಟ ಸಚಿವರಾದಂತಹ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದಲ್ಲಿ ಸುಮಾರು 200 ಕೋಟಿ ಹಣದಲ್ಲಿ 187 ಕೋಟಿಯನ್ನ ಅದನ್ನ ಒಂದು ST ಸಮುದಾಯಕ್ಕೋಸ್ಕರ ಅದನ್ನ ಮೀಸಲಾಗಿಟ್ಟಿದ್ರು. ಬಡವರ ಕಲ್ಯಾಣಕ್ಕೋಸ್ಕರ, ಎಜುಕೇಶನ್ಗೋಸ್ಕರ, ವಿದ್ಯಾರ್ಥಿಗಳಿಗೋಸ್ಕರ, ಮನೆಗಳು ಕಟ್ಕೊಳ್ಳೋದಕ್ಕೋಸ್ಕರ, ಎಲ್ಲಾ ರೀತಿ ಸೌಲಭ್ಯಗಳಿಗೋಸ್ಕರ ವಾಲ್ಮೀಕಿ ಸಮುದಾಯದಲ್ಲಿ ಹಣವನ್ನ ಇಟ್ಟಿದ್ದನ್ನ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಒಂದು ಸಚಿವರಾದಂತಹ ನಾಗೇಂದ್ರ ಅವರು 187 ಕೋಟಿ ಹಣವನ್ನ, ಅದೇನು ಕಮ್ಮಿ ಹಣ ಅಲ್ಲ, ಎಷ್ಟೋ ಕಷ್ಟಪಟ್ಟರೆ ಬಡವರು ಅದು ದುಡಿಯೋದಕ್ಕೆ ಎಷ್ಟು ಒದ್ದಾಡ್ತಿರ್ತಾರೆ. 187 ಕೋಟಿಯನ್ನ ಅವರು ಲೂಟಿ ಮಾಡಿ ಅವರು 600ಕ್ಕಿಂತ ಹೆಚ್ಚು ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಿ ಸುಮಾರು ಬಿಸ್ನೆಸ್ಗಳಿಗೆ ಅದನ್ನ ಇನ್ವೆಸ್ಟ್ ಮಾಡಿಕೊಂಡು ಅದನ್ನ ಎಲೆಕ್ಷನ್ಗೋಸ್ಕರನು ಇನ್ವೆಸ್ಟ್ ಮಾಡಿಕೊಂಡು ಈ ತರ ಮೋಸ ಮಾಡಿರೋ ದೃಷ್ಟ ಸರ್ಕಾರ ನಮ್ಗೆ ಅವಶ್ಯಕತೆ ಇಲ್ಲ. ಈಗಾಗಲೇ ನಾವು ಈ ಕೂಡಲೇ ಅವರನ್ನ ಒಂದು ಸಚಿವ ಸ್ಥಾನದಿಂದ ಅವರನ್ನ ಕೆಳಗಡೆ ಇಳಿಸ್ಬೇಕು ಅಂತ ನಾವೆಲ್ಲರೂ ಇವಾಗ ಪ್ರೊಟೆಸ್ಟ್ ಮಾಡ್ತಾ ಇದೀವಿ. ಅವ್ರ ಸಚಿವ ಸ್ಥಾನದಿಂದ ಇಳಿಯೋವರೆಗೂ ನಾವು ಈ ಪ್ರೊಟೆಸ್ಟ್ ನ ಮುಂದುವರಿಸ್ತೀವಿ ಅಂತ ಹೇಳ್ತೀನಿ. ಸರ್ಕಾರ ನಾವು ಎದುರ್ತೀವಿ ಅಂತ
ನಮ್ಮನ್ನೆಲ್ಲ ಬಂಧಿಸಿ ಕರ್ಕೊಂಡು ಹೋಗ್ತಾ ಇದೆ. ಇದು ಸರಿ ಇಲ್ಲ. ಹೆಣ್ಮಕ್ಳು ನಾವೆಲ್ಲ ಒಂದಾಗಿ ಕೂಡಿ ಒಂದು ಶಕ್ತಿಯಾಗಿ ನಾವು ಆಚೆ ಬಂದಿದ್ದೀವಿ. ಇದಕ್ಕೆ ಸರಿಯಾದ ರೀತಿನಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಸಾಯೋ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ದುಡ್ಡನ್ನ ತಿನ್ಬಿಟ್ಟು ಅವ್ರು ರಾಜೀನಾಮೆದಲ್ಲಿ ಮಾಡ್ಕೊಂಡಿಲ್ಲ ಅಂದ್ರೆ ನಿಜವಾಗ್ಲೂ ಉಗ್ರ ಹೋರಾಟವನ್ನ ನಾವೆಲ್ಲ ಇನ್ನು ಮುಂದಕ್ಕೆ ಮಾಡ್ತೀವಿ. ನಮ್ಮ MLAಗಳು, ನಮ್ಮ ಹೆಣ್ಮಕ್ಳು ಎಲ್ಲರೂ ನಮ್ಮ ಜೊತೆ ಇದ್ದಾರೆ. ಇದರಲ್ಲಿ ಭಾರತೀಯ ಪಕ್ಷದ ನಮ್ಮ ಎಲ್ಲಾ ಕಾರ್ಯಕರ್ತರು ಒಟ್ಟಾಗಿ ಕೂಡಿ ನಾವು ಇವತ್ತು ಬಂದಿದ್ದೀವಿ. ಇಲ್ಲಿ ನಮ್ಗೆ ನ್ಯಾಯ ಸಿಗ್ಬೇಕು. ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳ್ತಾ, ನಾಗೇಂದ್ರ ಕಳ್ಳ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಾಗೇಂದ್ರ ವಿರುದ್ಧವಾಗಿ ದಲಿತ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ. ಅದೇ ಶಾಸಕರಿಂದ ಆಗಿದ್ರು ಅವ್ನ್ ಮತ್ತೆ ಶಾಸಕ ಸ್ಥಾನ ಕೊಟ್ಟಿರೋದಕ್ಕೆ ನಮ್ಮ ವಿರೋಧ. ಅವನ್ನ ಆ ಸ್ಥಾನದಿಂದ ಕೆಳಗಡೆ ಇಳಿಸುವವರು ನಾವು ಇದನ್ನ ಬಿಡೋದಿಲ್ಲ. ನಾಗೇಂದ್ರ ಅವರು ಇಷ್ಟು ಅನ್ಯಾಯ ಮಾಡಿದ್ರು ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರಲ್ಲ, ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ. ದಯವಿಟ್ಟು ಎಚ್ಚೆತ್ತುಕೊಳ್ಳಿ, ದಯವಿಟ್ಟು ನಮ್ಗೆ ನ್ಯಾಯ ಕೊಡಿಸಿ, ಅವ್ರನ್ನ ರಾಜೀನಾಮೆ ಬೇಗ ಕೊಡೋ ತರ ಮಾಡಿ. ವಾಲ್ಮೀಕಿ ಹಣವನ್ನು ನುಂಗಿ ನೀರು ಕುಡಿದ ಕಾಂಗ್ರೆಸ್ ಸರ್ಕಾರಕ್ಕೆ ಎಲ್ಲ ಮಹಿಳೆಯರು, ರಾಜ್ಯದ ಇಡೀ ಎಲ್ಲ ಮಹಿಳೆಯರು ನಾವು ಹೋರಾಟ ಮಾಡ್ತೀವಿ. ನಾಗೇಂದ್ರ ಅವರಿಗೆ ರಾಜೀನಾಮೆ ಕೊಡ್ಲೇಬೇಕು. ಕೊಡೋವರೆಗೂ ನಮ್ಮ ಹೋರಾಟ ಹಿಂಗೆ ಇರುತ್ತೆ ಅಂತ ನಾವು ನಮ್ಮ ಬಿಜೆಪಿ ಪರ ನಾವು ಖಂಡಿಸ್ತಾ ಇದ್ದೀವಿ. ಬಂಧಿಸಿದೀವಿ. ನಾವೇನು ಎದುರೋಡಿ ಇಲ್ಲ. ಇಡೀ ಇದೇ ಹೋರಾಟ ಮುಂದಕ್ಕೂ ನಡೆಯುತ್ತೆ.